ರಾತ್ರಿ 2 ಗಂಟೆ, ದೇಹ ಫುಲ್ ಸುಸ್ತಾಗಿದೆ, ಆದರೆ ಕಣ್ಣಲ್ಲಿ ನಿದ್ದೆ ಇಲ್ಲ. ಕಾರಣ ನಿಮ್ಮ ತಲೆ ಒಳಗೆ ನಡೀತಿರೋ ಒಂದು ಎಂಡ್ಲೆಸ್ ಕದನ. ಒಂದೇ ಯೋಚನೆ ಮತ್ತೆ 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 ಲೂಪ್ ಆಗ್ತಿದೆ. ನಾನು ಆಫೀಸಲ್ಲಿ ಆ ಮಾತು ಯಾಕೆ ಆಡಿದೆ? ಅವರು ನನ್ನ ಬಗ್ಗೆ ಏನು ಯೋಚಿಸ್ತಿರ್ಬೋದು? ನಾಳೆ ನನ್ನ ಪ್ಲಾನ್ ಫೇಲ್ ಆದರೆ ನನ್ನ ಗತಿ ಏನು? ಅಷ್ಟೇ ಯಾಕೆ, 5 ವರ್ಷದ ಹಿಂದೆ ಯಾರಿಗೋ ಕೊಟ್ಟ ಯಾವುದೋ ಒಂದು ರಿಪ್ಲೈ ಅಥವಾ ಸ್ಕೂಲ್ ಡೇಸ್ನಲ್ಲಿ ಎಲ್ಲರ ಮುಂದೆ ಆದ ಯಾವುದೋ ಸಣ್ಣ ಅವಮಾನ ನೆನಪಿಸ್ಕೊಂಡು ಈಗ ನಿಮ್ಮ ರೂಮಲ್ಲಿ ಸುಮ್ಮನೆ ನಾಚಿಕೆ, ಟೆನ್ಷನ್ ಮತ್ತು ಗಿಲ್ಟ್ ಆಗ್ತಿರುತ್ತೆ ಅಲ್ವಾ? ಇದು ಓವರ್ ಥಿಂಕಿಂಗ್. ನಾವು ಅಂದ್ಕೊಂಡಿದ್ದೀವಿ ಇದೊಂದು ಕೆಟ್ಟ ಚಟ ಅಥವಾ ನಮ್ಮ ಮನಸ್ಸು ತುಂಬ ವೀಕ್ ಆಗಿದೆ, ಅದಕ್ಕೆ ನಮಗೆ ಹೀಗೆಲ್ಲ ಯೋಚನೆ ಬರುತ್ತೆ ಅಂತ. ಮತ್ತು ಎಲ್ಲಕ್ಕಿಂತ ದೊಡ್ಡ ಸತ್ಯ ಏನಂದರೆ, ಇದು ನಿಮ್ಮ ತಪ್ಪಲ್ಲ, ಖಂಡಿತ ನಿಮ್ಮ ವೀಕ್ ಮೈಂಡ್ಸೆಟ್ ಅಲ್ಲ. ಇದು ನಿಮ್ಮ ಬ್ರೈನ್ನಲ್ಲಿರೋ ಒಂದು ಹಳೆಯ ಸಾಫ್ಟ್ವೇರ್ ಗ್ಲಿಚ್ ಅಷ್ಟೇ. ಆದರೆ ಈ ಗ್ಲಿಚ್ ಏನು, ಇದು ಯಾಕಾಗುತ್ತೆ? ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದೇ ಓವರ್ ಥಿಂಕಿಂಗ್ನ ಆಲ್ಬರ್ಟ್ ಐನ್ಸ್ಟೈನ್, ಸ್ಟೀವ್ ಜಾಬ್ಸ್ ಥರ ನಿಮ್ಮ ಅತಿ ದೊಡ್ಡ ಸೂಪರ್ ಪವರ್ ಆಗಿ ಕನ್ವರ್ಟ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಮೇಲ್ಮೇಲೆ ಮಾತಾಡಲ್ಲ, 3 ವಿಷಯಗಳನ್ನು ಡೀಪ್ ಆಗಿ ನಿಮ್ಮ ಲೈಫ್ಗೆ ಕನೆಕ್ಟ್ ಆಗೋ ಹಾಗೆ ಬ್ರೇಕ್ ಡೌನ್ ಮಾಡೋಣ. 1. ಈ ಓವರ್ ಥಿಂಕಿಂಗ್ನ ಅಸಲಿ ಹುಟ್ಟು ಎಲ್ಲಾಯಿತು? 2. ಆ ಓವರ್ ಥಿಂಕಿಂಗ್ ಲೂಪನ್ನು ಕೇವಲ 60 ಸೆಕೆಂಡ್ಗಳಲ್ಲಿ ಬ್ರೇಕ್ ಮಾಡೋದು ಹೇಗೆ? 3. ಕೊನೆಯದಾಗಿ ಇದನ್ನು ನಿಮ್ಮ ಲೈಫ್ನ ಬಿಗ್ಗೆಸ್ಟ್ ವೆಪನ್ ಆಗಿ ಬದಲಾಯಿಸೋದು ಹೇಗೆ? ಇಯರ್ಫೋನ್ಸ್ ಹಾಕೊಳ್ಳಿ, ಬೇರೆ ಎಲ್ಲ ಯೋಚನೆ ಬದಿಗಿಡಿ, ಯಾಕಂದರೆ ಇದು ನಿಮ್ಮ ಬ್ರೈನ್ ಬಗ್ಗೆ, ನಿಮ್ಮ ಲೈಫ್ನ ಬದಲಾಯಿಸೋಕೆ ನೀವು ಕೇಳ್ತಿರೋ ಅತ್ಯಂತ ಇಂಪಾರ್ಟೆಂಟ್ ಕಾನ್ವರ್ಸೇಷನ್. ಭಾಗ 1. ಅಸಲಿಗೆ ಈ ಓವರ್ ಥಿಂಕಿಂಗ್ ಯಾಕಾಗುತ್ತೆ? ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಸ್ವಲ್ಪ ಹಿಸ್ಟರಿಗೆ ಹೋಗಬೇಕು. ಬನ್ನಿ, ಟೈಮ್ ಮಷಿನ್ನಲ್ಲಿ ಒಂದು 10-50 ವರ್ಷ ಹಿಂದಕ್ಕೆ ಹೋಗೋಣ. ಅವತ್ತು ನಮ್ಮ ಕಾಡು ಮನುಷ್ಯನಿಗೆ ಲೈಫಲ್ಲಿ ಇವತ್ತಿನ ತರಹ EMI ಕಟ್ಟೋ ಟೆನ್ಷನ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಲೈಕ್ಸ್ ಟೆನ್ಷನ್ ಇರಲಿಲ್ಲ. ಅವನಿಗಿದ್ದಿದ್ದು ಒಂದೇ ಒಂದು ಗುರಿ, ಸರ್ವೈವ್ ಆಗಬೇಕು, ಅಂದರೆ ಬದುಕಿ ಉಳಿಬೇಕು. ಹುಲಿ ಬರುತ್ತಾ, ಹಾವು ಕಚ್ಚುತ್ತಾ, ಪಕ್ಕದ ಗುಹೆಯವನು ಅಟ್ಯಾಕ್ ಮಾಡೋಣ. ಆ ಕಾಲದಲ್ಲಿ ಒಂದು ಚಿಕ್ಕ ತಪ್ಪು ಡಿಸಿಷನ್ ಅಂದರೆ ಗೇಮ್ ಓವರ್, ಡೆತ್. ಹಾಗಾಗಿ ನಮ್ಮ ಮನುಷ್ಯನ ಬ್ರೈನ್ನ ಡಿಸೈನ್ ಹೇಗಾಯಿತು ಅಂದರೆ, ಅದು ಯಾವಾಗಲೂ ವರ್ಸ್ಟ್ ಕೇಸ್ ಸಿನಾರಿಯೋ, ಅಂದರೆ ಎಲ್ಲಕ್ಕಿಂತ ಕೆಟ್ಟದ್ದು ಏನಾಗಬಹುದು ಅಂತಾನೆ ಹುಡುಕುತ್ತಲೇ ಇರುತ್ತೆ. ಸೈನ್ಸ್ನಲ್ಲಿ ಇದನ್ನು ನೆಗೆಟಿವಿಟಿ ಬಯಾಸ್ ಅಂತಾರೆ. ಅಂದರೆ 100 ಒಳ್ಳೆಯದಾದರೂ ನಮ್ಮ ಬ್ರೈನ್ ಆ ಒಂದು ಕೆಟ್ಟದ್ದನ್ನೇ ಹಿಡಿದುಕೊಂಡು ಕೂರುತ್ತೆ. ಯಾಕಂದರೆ ಆ ಕೆಟ್ಟದ್ದನ್ನು ನೆನಪಿಟ್ಕೊಂಡ್ರೆ ಮಾತ್ರ ನಾವು ಬದುಕೋಕೆ ಸಾಧ್ಯ ಅಂತ ನಮ್ಮ ಬ್ರೈನ್ ನಂಬಿದೆ. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಬ್ರೈನ್ ಒಳಗೆ ಅಮಿಗ್ಡಾಲಾ ಅಂತ ಒಂದು ಚಿಕ್ಕ ಅಲಾರ್ಮ್ ಸಿಸ್ಟಮ್ ಇದೆ. ಏನಾದರೂ ಅಪಾಯ ಕಂಡ್ರೆ ಇದು ತಕ್ಷಣ ಫೈರ್ ಆಗುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ, ಈ ಅಮಿಗ್ಡಾಲಾ ಅನ್ನೋ ಸಾಫ್ಟ್ವೇರ್ 50,000 ವರ್ಷದಿಂದ ಅಪ್ಡೇಟ್ ಆಗಿಲ್ಲ. ಈ ಅಮಿಗ್ಡಾಲಾಗೆ ಕಾಡಲ್ಲಿ ಬರೋ ನಿಜವಾದ ಹುಲಿಗೂ ನಾಳೆ ಬಾಸ್ ಬೈತಾರೆ ಅನ್ನೋ ಇಮ್ಯಾಜಿನೇಷನ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ನಾವೀಗ ಕಾಡಲ್ಲಿಲ್ಲ, ಸೇಫ್ ಆಗಿ ಮನೆಯಲ್ಲಿದ್ದೀವಿ, ಆದರೆ ನಮ್ಮ ಬ್ರೈನ್ ಇನ್ನೂ ಅದೇ ಹಳೆಯ ಸಾಫ್ಟ್ವೇರ್ ಮೇಲೆ ರನ್ ಆಗ್ತಿದೆ. ಅದಕ್ಕೆ ನೀವು ಯಾರಿಗೋ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿ ಅವರು ಸೀನ್ ಅಂತ ಬಂದು ಗಂಟೆಗಳ ಕಾಲ ರಿಪ್ಲೈ ಮಾಡಿಲ್ಲ ಅಂದರೆ ಸಾಕು, ಬ್ರೈನ್ಗೆ ಹುಲಿ ಬಂದಷ್ಟೇ ಭಯ ಶುರುವಾಗುತ್ತೆ. ಅವರು ಯಾಕೆ ರಿಪ್ಲೈ ಮಾಡಿಲ್ಲ, ನಾನೇನಾದರೂ ತಪ್ಪು ಹೇಳಿದ್ನಾ, ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರಾ ಅಂತ ಲೂಪ್ ಶುರುವಾಗುತ್ತೆ. ನಿಮ್ಮ ತಲೆಗೆ ನಾಳೆ ಏನಾಗುತ್ತೆ ಅನ್ನೋ ಭಯ ಬಂದ ತಕ್ಷಣ ನಿಮ್ಮ ಬ್ರೈನ್ ನನ್ನ ಮೇಲೆ ಹುಲಿ ಅಟ್ಯಾಕ್ ಮಾಡ್ತಿದೆ ಅಂತ ಫೀಲ್ ಆಗಿ ಸ್ಟ್ರೆಸ್ ಹಾರ್ಮೋನ್ಸ್ನ ರಿಲೀಸ್ ಮಾಡೋಕೆ ಶುರು ಮಾಡುತ್ತೆ. ಅದಕ್ಕೆ ನಿಮಗೆ ಆ ಟೆನ್ಷನ್, ಎದೆ ಬಡಿತ ಜಾಸ್ತಿ ಆಗೋದು. ಇದು ಒಂದು ಕಡೆ ಆದ್ರೆ, ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ. ನೀವ್ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ? ಫೋನ್ ನೋಡ್ತಾ ಇರ್ತೀರಾ ಅಥವಾ ಫುಲ್ ಕೆಲಸದಲ್ಲಿರ್ತೀರಾ, ಅವಾಗ ಯಾವ ಯೋಚನೆನೂ ಇರಲ್ಲ. ಆದರೆ ಸಡನ್ ಆಗಿ ಸ್ಕ್ರೀನ್ ಆಫ್ ಮಾಡಿ ಸುಮ್ಮನೆ ಕೂತ ಕೂಡಲೇ 1000 ಯೋಚನೆ ಶುರುವಾಗುತ್ತೆ. ಸ್ನಾನ ಮಾಡೋಕೆ ಶವರ್ ಕೆಳಗೆ ನಿಂತ ಕೂಡಲೇ ಹಳೆಯ ನೆನಪುಗಳು ಕಾಡುತ್ತೆ. ಯಾಕೆ ಹಿಂಗೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಯಾಕಂದರೆ ನಿಮ್ಮ ಬ್ರೈನ್ನಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಒಂದು ಸಿಸ್ಟಮ್ ಇದೆ. ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಿಮ್ಮ ಫೋನ್ನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗಿ ಬ್ಯಾಟ್ರಿ ಡ್ರೈನ್ ಮಾಡೋ ಆ್ಯಪ್ಸ್ ಇರುತ್ತಲ್ಲ, ಸೇಮ್ ಹಾಗೆ. ನೀವು ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಕೂತಾಗ ಇದು ಆನ್ ಆಗುತ್ತೆ. ಇದು ಪಾಸ್ಟ್ನ ರೀಪ್ಲೇ ಮಾಡುತ್ತೆ, ಫ್ಯೂಚರ್ನ ಇಮ್ಯಾಜಿನ್ ಮಾಡುತ್ತೆ. ಖಾಲಿ ಮನಸ್ಸು ಓವರ್ ಥಿಂಕಿಂಗ್ನ ಕಾರ್ಖಾನೆ. ಉದಾಹರಣೆಗೆ, ನೀವು ಬಸ್ನಲ್ಲಿ ಸುಮ್ಮನೆ ಕೂತಿದ್ದೀರಾ, ಏನೂ ಕೆಲಸ ಇಲ್ಲ. ಸಡನ್ ಆಗಿ ಈ ಸಿಸ್ಟಮ್ ಆನ್ ಆಗಿ ನಿಮ್ಮ ಮೈಂಡ್ ಸ್ಟಾರ್ಟ್ ಆಗುತ್ತೆ. ನನ್ನ ಡಿಗ್ರಿ ಮುಗಿದ ಮೇಲೆ ಏನಾಗುತ್ತೆ? ಜಾಬ್ ಸಿಕ್ಕಿಲ್ಲ ಅಂದರೆ ಅಪ್ಪ ಅಮ್ಮ ಏನಂತಾರೆ? ಜನ ನನ್ನನ್ನು ಲೂಸರ್ ಅನ್ಕೋತಾರ? ಸುಮ್ಮನೆ ಆರಾಮಾಗಿ ಕೂತಿದ್ದ ನಿಮ್ಮನ್ನ ಈ ಸಿಸ್ಟಮ್ ಫುಲ್ ಟೆನ್ಷನ್ಗೆ ನೂಕಿಬಿಡುತ್ತೆ. ನೀವು ಓವರ್ ಥಿಂಕ್ ಮಾಡ್ತಿಲ್ಲ, ನಿಮ್ಮ ಬ್ರೈನ್ ಅದರ ಕೆಲಸ ಮಾಡ್ತಿದೆ ಅಷ್ಟೇ. ಭಾಗ 2. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಈಗ ಪ್ರಾಬ್ಲಮ್ ಏನು ಅಂತ ಪೂರ್ತಿಯಾಗಿ ಅರ್ಥ ಆಯಿತು. ಸರಿ ಬ್ರೋ, ಇದು ನೈಸರ್ಗಿಕ ಅಂತ ಸುಮ್ಮನೆ ಕೂರೋಕ್ಕಾಗುತ್ತಾ? ನಾನು ಹಿಂಗೆ ನರಳ್ತಾ ಇರಬೇಕಾ? ಖಂಡಿತ ಇಲ್ಲ. ನಮ್ಮ ಬ್ರೈನ್ಗೆ ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋ ಒಂದು ಶಕ್ತಿ ಇದೆ. ಅಂದರೆ ಹಳೆಯ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡೋ ಥರ ನಾವೇ ಸ್ವತಃ ನಮ್ಮ ಬ್ರೈನ್ನ ವೈರಿಂಗ್ನ ಚೇಂಜ್ ಮಾಡಬಹುದು. ನಮ್ಮ ಯೋಚನಾ ಲಹರಿಯನ್ನು ನಾವೇ ಕಂಟ್ರೋಲ್ಗೆ ತಗೋಬಹುದು. ಅದನ್ನು ಮಾಡೋಕೆ ಇಲ್ಲಿವೆ 4 ಬುಲೆಟ್ ಪ್ರೂಫ್ ಮೆಥಡ್ಸ್. ಇವು ಸುಮ್ಮನೆ ಮೋಟಿವೇಶನಲ್ ಮಾತುಗಳಲ್ಲ, ಸೈನ್ಸಿಂದ ಪ್ರೂವ್ ಆಗಿರೋ ಪ್ರಾಕ್ಟಿಕಲ್ ಹ್ಯಾಕ್ಸ್.
ಮೊದಲನೇದು 60 ಸೆಕೆಂಡ್ ಸೆನ್ಸ್ ಶಾಕ್. ಓವರ್ ಥಿಂಕಿಂಗ್ ಅನ್ನೋದು ಒಂದು ಟೈಮ್ ಟ್ರಾವೆಲ್ ಇದ್ದ ಹಾಗೆ. ನಿಮ್ಮ ದೇಹ ಈಗ ಇಲ್ಲಿದೆ, ಆದರೆ ನಿಮ್ಮ ಮನಸ್ಸು 5 ವರ್ಷದ ಹಿಂದೆ ಇದೆ ಅಥವಾ 5 ವರ್ಷದ ಮುಂದೆ ಇದೆ. ಅದನ್ನ ವಾಪಸ್ ಈಗ ಈ ಕ್ಷಣಕ್ಕೆ ಎಳೆದು ತರೋಕೆ ಇದೊಂದು ಸಿಂಪಲ್ ಟ್ರಿಕ್. ನಿಮ್ಮ ತಲೆ ಸಿಕ್ಕಾಪಟ್ಟೆ ಕೆಡ್ತಾ ಇದೆ, ಟೆನ್ಷನ್ ಆಗ್ತಿದೆ ಅನಿಸಿದಾಗ ತಕ್ಷಣ ಈ ಕ್ಷಣದಲ್ಲಿ ಏನನ್ನ ನಡೀತಿದೆ ಅಂತ ಫೋಕಸ್ ಮಾಡಿ. 5 ವಸ್ತುಗಳನ್ನು ನೋಡಿ. ಒಂದು ಪೆನ್, ಲ್ಯಾಪ್ಟಾಪ್, ಗೋಡೆ ಆಗಿರಬಹುದು. 4 ವಸ್ತುಗಳನ್ನು ಟಚ್ ಮಾಡಿ ಫೀಲ್ ಮಾಡಿ. ನಿಮ್ಮ ಬಟ್ಟೆ, ನೀವು ಕೂತಿರೋ ಚೇರ್ ಆಗಿರಬಹುದು. 3 ಶಬ್ದಗಳನ್ನು ಕೇಳಿಸ್ಕೊಳ್ಳಿ. ಫ್ಯಾನ್ ಸೌಂಡ್, ಹೊರಗಿನ ಗಾಡಿ ಸೌಂಡ್ ಆಗಿರಬಹುದು. 2 ವಾಸನೆಗಳನ್ನು ಫೀಲ್ ಮಾಡಿ. ಉದಾಹರಣೆಗೆ, ನೀವು ಕುಡಿದು ಪಕ್ಕದಲ್ಲಿಟ್ಟಿರೋ ಕಾಫಿಯ ಪರಿಮಳ ಇರಬಹುದು, ನೀವು ಹಾಕಿರೋ ಪರ್ಫ್ಯೂಮ್ ಅಥವಾ ಬಟ್ಟೆಯ ವಾಸನೆ ಇರಬಹುದು. ಮತ್ತು ಒಂದು ಟೇಸ್ಟ್ನ ಫೋಕಸ್ ಮಾಡಿ. ನಿಮ್ಮ ಬಾಯಲ್ಲಿ ಆ ಕ್ಷಣದಲ್ಲಿ ಯಾವ ಟೇಸ್ಟ್ ಇದೆ ಅಂತ ಫೋಕಸ್ ಮಾಡಿ. ಉದಾಹರಣೆಗೆ, ಸ್ವಲ್ಪ ಹೊತ್ತಿನ ಮುಂಚೆ ತಿಂದ ಚೂಯಿಂಗ್ ಗಮ್ನ ಸಿಹಿ ಇರಬಹುದು, ಜಸ್ಟ್ ಕುಡಿದ ಒಂದು ಗುಟುಕು ನೀರಿನ ಫೀಲ್ ಇರಬಹುದು, ಅಥವಾ ಏನೂ ತಿಂದಿಲ್ಲ ಅಂದ್ರೂ ನಿಮ್ಮ ಬಾಯಿಯ ನಾರ್ಮಲ್ ಟೇಸ್ಟ್ ಇರಬಹುದು. ಅದರ ಕಡೆ ಒಂದೇ ಒಂದು ಸೆಕೆಂಡ್ ಗಮನ ಕೊಡಿ. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಗಾಢ ನಿದ್ದೆಯಲ್ಲಿದ್ದಾಗ ನೀವು ಯಾವುದೋ ದೊಡ್ಡ ಬಿಲ್ಡಿಂಗಿಂದ ಕೆಳಗೆ ಬೀಳ್ತಿರೋ ಹಾಗೆ ಕನಸು ಬೀಳುತ್ತೆ ಅಂದ್ಕೊಳ್ಳಿ. ಆ ಕ್ಷಣದಲ್ಲಿ ನಿಜವಾಗ್ಲೂ ನಿಮ್ಮ ಎದೆ ಬಡಿತ ಫಾಸ್ಟ್ ಆಗುತ್ತೆ, ಬೆವರು ಬರುತ್ತೆ, ಜೀವ ಬಾಯಿಗೆ ಬಂದಿರುತ್ತೆ ಅಲ್ವಾ? ಆದರೆ ಸಡನ್ ಆಗಿ ಎಚ್ಚರವಾಗಿ ಕಣ್ಣು ಬಿಟ್ಟು ನಿಮ್ಮ ರೂಮಿನ ಗೋಡೆ ನೋಡಿದಾಗ, ಫ್ಯಾನ್ ತಿರುಗುವ ಸೌಂಡ್ ಕೇಳಿಸ್ಕೊಂಡಾಗ, ನಿಮ್ಮ ಬೆಡ್ಶೀಟ್ನ ಕೈಯಿಂದ ಮುಟ್ಟಿದಾಗ, ಅಬ್ಬಾ ನಾನು ಸೇಫ್ ಆಗಿ ನನ್ನ ಮನೆಯಲ್ಲಿ ಮಲಗಿದ್ದೀನಿ, ಅದು ಬರೀ ಕನಸು ಅಂತ ನಿರಾಳಾಗುತ್ತಲ್ಲ. ಸೇಮ್ ಟು ಸೇಮ್ ಓವರ್ ಥಿಂಕಿಂಗ್ ಕೂಡ ನೀವು ಎಚ್ಚರ ಇದ್ದಾಗ ನಿಮ್ಮ ಬ್ರೈನ್ ಕಾಣ್ತಿರೋ ಒಂದು ಕೆಟ್ಟ ಕನಸಷ್ಟೇ. ಅದು ನಿಮ್ಮನ್ನ ಪಾಸ್ಟ್ ಅಥವಾ ಫ್ಯೂಚರ್ಗೆ ಕರ್ಕೊಂಡು ಹೋಗಿ ಹೆದರಿಸ್ತಿರುತ್ತೆ. ಯಾವಾಗ ನೀವು ಆ ಯೋಚನೆಗಳನ್ನು ಬಿಟ್ಟು ಈಗ ನಿಮ್ಮ ಕಣ್ಣೆದುರಿರೋ ವಸ್ತು ನೋಡ್ತಿರೋ, ಮುಟ್ಟಿ ಫೀಲ್ ಮಾಡ್ತಿರೋ, ತಕ್ಷಣ ನಿಮ್ಮ ಬ್ರೈನ್ ಆ ಕೆಟ್ಟ ಕನಸಿನಿಂದ ಎಚ್ಚರವಾಗಿ ನಾನೀಗ ಸೇಫ್ ಆಗಿದ್ದೀನಿ, ಇಲ್ಲಿ ಯಾವ ಟೆನ್ಷನ್ ಇಲ್ಲ ಅನ್ನೋ ರಿಯಾಲಿಟಿಗೆ ವಾಪಸ್ ಬರುತ್ತೆ. ಆಗ ನಿಮ್ಮ ಅಲಾರ್ಮ್ ಸಿಸ್ಟಮ್ ತಕ್ಷಣ ಶಾಂತವಾಗುತ್ತೆ. 2ನೇದು ದಿ ಅಬ್ಸರ್ವರ್ ಮೋಡ್. ನಾವು ಮಾಡೋ ಅತಿ ದೊಡ್ಡ ತಪ್ಪೇನೆಂದ್ರೆ, ನಮ್ಮ ತಲೆಗೆ ಬರೋ ಪ್ರತಿಯೊಂದು ಯೋಚನೆಗಳನ್ನೇ ಸತ್ಯ ಅಂತ ನಂಬಿಡ್ತೀವಿ. ನಾನು ವೇಸ್ಟ್, ನನ್ನಿಂದ ಏನೂ ಆಗಲ್ಲ ಅಂತ ಬ್ರೈನ್ ಹೇಳಿದ ತಕ್ಷಣ ನೀವು ನಿಜವಾಗ್ಲೂ ಕುಸಿದು ಹೋಗ್ತೀರಾ. ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ವಾಟ್ಸಾಪ್ನಲ್ಲಿ ಬರೋ ಫೇಕ್ ನ್ಯೂಸ್ ಫಾರ್ವರ್ಡ್ ಮೆಸೇಜ್ ಥರ. ಯಾರೋ ಒಬ್ರು ನಾಳೆ ಪ್ರಪಂಚ ಅಂತ್ಯ ಆಗುತ್ತೆ ಅಂತ ಮೆಸೇಜ್ ಕಳಿಸಿದ್ರೆ ನೀವು ನಂಬ್ತೀರಾ? ಇಲ್ಲ ತಾನೆ? ಹಾಗೆ ನಿಮ್ಮ ಬ್ರೈನ್ ಕೂಡ ಭಯದಲ್ಲಿ ಒಂದೊಂದು ಸಲ ಫೇಕ್ ನ್ಯೂಸ್ ಕಳಿಸ್ತಿದೆ ಅಷ್ಟೇ. ನೀವದನ್ನು ನಂಬುವ ಅವಶ್ಯಕತೆ ಇಲ್ಲ. ಇನ್ಮುಂದೆ ಈ ಸಂಘ ಶಿಫ್ಟ್ ಟ್ರೈ ಮಾಡಿ. ಆ ಕೆಟ್ಟ ಯೋಚನೆ ಬಂದಾಗ ಹೀಗಂದುಕೊಳ್ಳಿ, ನನ್ನ ಬ್ರೈನ್ ನನಗೆ ನಾನು ವೇಸ್ಟ್ ಅಂತ ಒಂದು ಥಾಟ್ ಕೊಡ್ತಾ ಇದೆ ಅಷ್ಟೇ. ಇಲ್ಲಿ ನೀವು ಆ ಯೋಚನೆಗೂ ನಿಮಗೂ ಮಧ್ಯ ಒಂದು ಡಿಸ್ಟೆನ್ಸ್ ಸೃಷ್ಟಿ ಮಾಡ್ತಿದ್ದೀರಾ. ಅಂದ್ರೆ ಆ ಯೋಚನೆ ನೀವಲ್ಲ, ನಿಮ್ಮ ಬ್ರೈನ್ ಜನರೇಟ್ ಮಾಡ್ತಿರೋ ಬರೀ ಒಂದು ಮೆಸೇಜ್ ಅಷ್ಟೇ. ಒಮ್ಮೆ ನೀವು ಈ ಥರ ನಿಮ್ಮ ಪದಗಳನ್ನು ಚೇಂಜ್ ಮಾಡಿದ ತಕ್ಷಣ ನಿಮ್ಮ ಬ್ರೈನ್ನ ಎಮೋಷನಲ್ ಪಾರ್ಟ್ ಆಫ್ ಆಗಿ ಲಾಜಿಕಲ್ ಪಾರ್ಟ್ ಆನ್ ಆಗುತ್ತೆ. ಆವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಓ ಇದು ಕೇವಲ ಯೋಚನೆ ಅಷ್ಟೇ, ಇದೇ ನನ್ನ ರಿಯಾಲಿಟಿ ಅಲ್ಲ. ಯು ಬಿಕಮ್ ದಿ ಅಬ್ಸರ್ವರ್, ನಾಟ್ ದ ವಿಕ್ಟಿಮ್. 3ನೇದು ದ ಸ್ಕೆಡ್ಯೂಲ್ಡ್ ವರಿ ವಿಂಡೋ. ಇದು ಸ್ವಲ್ಪ ಕ್ರೇಜಿ ಅನ್ಸುತ್ತೆ, ಆದರೆ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಕಸದ ಗಾಡಿ ಮುಂಜಾನೆ ಬರುತ್ತೆ ಅಂತ ನಾವು ಮನೆ ಕಸನ ದಿನ ಪೂರ್ತಿ ಹಾಲ್ನಲ್ಲಿ ಇಟ್ಕೊಂಡು ಕೂರಲ್ಲ ಅಲ್ವಾ? ಹಾಗೆ ಟೆನ್ಷನ್ ಅನ್ನೋ ಕಸನ ತಲೆಯಲ್ಲಿಟ್ಕೊಂಡು ದಿನಾವಿಡಿಯ ತಿರುಗಬೇಡಿ. ದಿನಾವಿಡಿಯ ಯೋಚನೆ ಮಾಡೋ ಬದಲು ನಿಮ್ಮ ಬ್ರೈನ್ಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ. ಸಂಜೆ 6ರಿಂದ 6:30 ಇದು ನನ್ನ ಓವರ್ ಥಿಂಕಿಂಗ್ ಟೈಮ್. ಬೆಳಗ್ಗೆ 10 ಗಂಟೆಗೆ ಯಾವುದೋ ಟೆನ್ಷನ್ ಬಂದರೆ ನಿಮ್ಮ ಬ್ರೈನ್ಗೆ ಹೇಳಿ, ಬಾಸ್ ಇದರ ಬಗ್ಗೆ ನಾನು ಸಂಜೆ 6 ಗಂಟೆಗೆ ಯೋಚನೆ ಮಾಡ್ತೀನಿ, ಈಗ ಕೆಲಸ ಇದೆ. ಇದು ನಿಮ್ಮ ಬ್ರೈನ್ಗೆ ಸಿಗುವ ಒಂದು ಕ್ಲೋಜರ್. ಆ ಟೈಮ್ ಬಂದಾಗ ಮಾತ್ರ ಕೂತು ಯೋಚನೆ ಮಾಡಿ. ಮಿಕ್ಕಿದ ಟೈಮಲ್ಲಿ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. 4ನೇದು ದ ಬ್ರೈನ್ ಡಂಪ್. ರಾತ್ರಿ ಮಲಗೋ ಮುಂಚೆ ಈ ಓವರ್ ಥಿಂಕಿಂಗ್ ಕಾಟ ಜಾಸ್ತಿ ಅಲ್ವಾ? ಯಾಕಂದ್ರೆ ಆ ಯೋಚನೆಗಳು ನಿಮ್ಮ ತಲೆ ಒಳಗೆ ಬೌನ್ಸ್ ಆಗ್ತಿವೆ. ಅದನ್ನ ಹೊರಗೆ ಹಾಕಬೇಕು. ನಿಮ್ಮ ಫೋನ್ನಲ್ಲಿ ರ್ಯಾಮ್ ಫುಲ್ ಆದಾಗ ಹ್ಯಾಂಗ್ ಆಗುತ್ತಲ್ಲ, ಹಾಗೆ ನಿಮ್ಮ ಮೈಂಡ್ ಯೋಚನೆಗಳಿಂದ ತುಂಬಿ ಹ್ಯಾಂಗ್ ಆಗಿರುತ್ತೆ. ಒಂದು ಪೇಪರ್ ತಗೊಳ್ಳಿ, ತಲೆಯಲ್ಲಿರೋದೆಲ್ಲವನ್ನ ಗೀಚಿಬಿಡಿ. ಏನು ನನ್ನನ್ನ ಕಾಡ್ತಿದೆ? ಇದು ನಿಜವಾಗ್ಲೂ ಆಗೋ ಚಾನ್ಸ್ ಇದೆಯಾ? ನನ್ನ ಕೈಯಲ್ಲಿ ಏನಿದೆ? ಯಾವಾಗ ಯೋಚನೆಗಳು ಪೇಪರ್ ಮೇಲೆ ಇಳಿಯುತ್ತೋ ನೀವು ನಿಮ್ಮ ಮೈಂಡ್ನ ರ್ಯಾಮ್ ಕ್ಲಿಯರ್ ಮಾಡ್ತಿದ್ದೀರಾ ಅಂತ ಅರ್ಥ. ಬ್ರೈನ್ ಅದನ್ನ ಪ್ರಾಸೆಸ್ಡ್ ಅಂತ ಮಾರ್ಕ್ ಮಾಡುತ್ತೆ. ಲೂಪ್ ಕಟ್ ಆಗುತ್ತೆ, ನಿದ್ದೆ ಆರಾಮಾಗಿ ಬರುತ್ತೆ. ಭಾಗ 3, ಇದನ್ನ ನಮ್ಮ ಅಸ್ತ್ರವಾಗಿ ಮಾಡೋದು ಹೇಗೆ? ಈಗ ಬರೋಣ ಈ ವಿಡಿಯೋದ ಮಾಸ್ಟರ್ ಸ್ಟ್ರೋಕ್ಗೆ. ನಿಮಗೆ ಗೊತ್ತಾ, ಆಲ್ಬರ್ಟ್ ಐನ್ಸ್ಟೈನ್, ನಿಕೋಲಾ ಟೆಸ್ಲಾ, ಸ್ಟೀವ್ ಜಾಬ್ಸ್ ಇವರೆಲ್ಲರೂ ಹೆವಿ ಓವರ್ ಥಿಂಕರ್ಸ್ ಆಗಿದ್ರು. ಆದರೆ ಅವರು ಡಿಪ್ರೆಷನ್ಗೆ ಹೋಗಿಲ್ಲ, ಬದಲಾಗಿ ಹಿಸ್ಟರಿ ಕ್ರಿಯೇಟ್ ಮಾಡಿದ್ರು. ಯಾಕಂದ್ರೆ ಅವರು ಆ ಮೆಂಟಲ್ ಎನರ್ಜಿನ ವರಿಯಿಂದ ಸ್ಟ್ರಾಟಜಿಗೆ ಶಿಫ್ಟ್ ಮಾಡಿದ್ರು. ಓವರ್ ಥಿಂಕರ್ಸ್ಗೆ ಇರುವ ಒಂದು ಅದ್ಭುತ ಗಿಫ್ಟ್ ಅಂದ್ರೆ ಡೆಪ್ತ್ ಆಫ್ ಪ್ರಾಸೆಸಿಂಗ್. ನೀವು ಬೇರೆಯವರಿಗಿಂತ ಜಾಸ್ತಿ ಆಳವಾಗಿ ಪ್ರತಿಯೊಂದು ಆಂಗಲ್ ಇಂದ ಯೋಚಿಸ್ತೀರಾ. ಸಾಮಾನ್ಯ ಜನರಿಗೆ ಒಂದೇ ದಾರಿ ಕಂಡ್ರೆ ನಿಮಗೆ 10 ದಾರಿ ಕಾಣಿಸುತ್ತೆ. ಇದನ್ನ ನೀವು ಹೇಗೆ ವೆಪನ್ ಮಾಡಬಹುದು? ಮೊದಲನೇ ಶಿಫ್ಟ್, ದ ವೈ ಟು ವಾಟ್ ಪಿವಟ್. ಓವರ್ ಥಿಂಕರ್ಗಳು ಯಾವಾಗಲೂ ಕೇಳೋ ಪ್ರಶ್ನೆ, ಯಾಕೆ ನನ್ನ ಲೈಫ್ ಹಿಂಗಿದೆ? ಯಾಕೆ ನನಗೆ ಹಿಂಗಾಯ್ತು? ಇದು ಡೆಡ್ ಎಂಡ್, ಇಲ್ಲಿಗೆ ಮುಗೀತು ಕಥೆ. ಇದರ ಬದಲು ಗೇಮ್ ಚೇಂಜ್ ಮಾಡಿ.
ಮುಂದೆ ಏನ್ ಮಾಡಬಹುದು, ಇದರಿಂದ ನಾನು ಏನು ಕಲಿಬಹುದು. ಎನರ್ಜಿ ಸೇಮ್, ನೀವು ಯೋಚನೆ ಮಾಡ್ತಿದ್ದೀರಾ, ಆದರೆ ಡೈರೆಕ್ಷನ್ ಚೇಂಜ್ ಆಯಿತು. ಭಯದ ಬದಲು ಸೊಲ್ಯೂಷನ್ ಸಿಗುತ್ತೆ. ಎರಡನೇ ಶಿಫ್ಟು ದ ಪ್ರೀ ಮಾರ್ಟಮ್ ಸ್ಟ್ರಾಟಜಿ. ಮಿಲಿಟರಿ, ನಾಸಾ ಮತ್ತು ಟಾಪ್ ಸಿಇಒಗಳು ಇದನ್ನ ಯೂಸ್ ಮಾಡ್ತಾರೆ. ಒಂದು ಕೆಲಸ ಶುರು ಮಾಡೋ ಮುಂಚೆನೆ ಇದು ಫೇಲ್ ಆದ್ರೆ ಯಾಕೆ ಫೇಲ್ ಆಗಬಹುದು ಅಂತ ಡೀಪ್ ಆಗಿ ಯೋಚನೆ ಮಾಡೋದು. ನೀವು ಓವರ್ ಥಿಂಕರ್ ಅಲ್ವಾ? ನಿಮ್ಮ ಈ ಯೋಚನಾ ಲಹರಿಯನ್ನ ಪ್ಲಾನ್ ಮಾಡೋಕೆ ಬಳಸಿ. ಉದಾಹರಣೆಗೆ, ನೀವು ಒಂದು ಹೊಸ ಆ್ಯಪ್ ಡೆವಲಪ್ ಮಾಡ್ತಿದ್ದೀರಾ ಅಥವಾ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಅಯ್ಯೋ ಇದು ಫ್ಲಾಪ್ ಆಗ್ಬಿಡುತ್ತಾ, ಜನಕ್ಕೆ ಇಷ್ಟ ಆಗಲ್ವಾ ಅಂತ ಕೂತು ಅಳಬೇಡಿ. ಅದರ ಬದಲು, ಓಕೆ, ಇದು ಫ್ಲಾಪ್ ಆಗೋಕೆ ಮುಖ್ಯ 5 ಕಾರಣಗಳೇನು? ಊಟ ನಿದ್ದೆ ಬಿಟ್ಟು ಕೋಡಿಂಗ್ ಮಾಡಿ ಆ್ಯಪ್ ಬಿಟ್ಟೆ, ಆದರೆ ಜನಕ್ಕೆ ರೀಚ್ ಆಗಿಲ್ಲ ಅಂದರೆ ಫ್ಲಾಪ್ ಆಗುತ್ತಾ? ಹಾಗಾದ್ರೆ ಈಗಲೇ ಆ್ಯಪ್ ಲಾಂಚ್ ಮಾಡೋ ಮುಂಚೆ ಮಾರ್ಕೆಟಿಂಗ್ ಪ್ಲಾನ್ ರೆಡಿ ಮಾಡೋಣ. ನೋಡಿದ್ರಾ, ನನ್ನ ಗೋಲ್ ಏನು, ಅದು ಫೇಲ್ ಆಗೋಕೆ ಕಾರಣಗಳೇನು, ಅದಕ್ಕೆ ಈಗಲೇ ನನ್ನ ಹತ್ರ ಇರೋ ಸೊಲ್ಯೂಷನ್ ಏನು? ಇದು ಆಂಗ್ಸೈಟಿ ಅಲ್ಲ ಬ್ರೋ, ಇದು ಮಾಸ್ಟರ್ ಸ್ಟ್ರಾಟಜಿ. ಕ್ಲೋಸಿಂಗ್. ಕೊನೆಯದಾಗಿ ಒಂದೇ ಮಾತು, ನಿಮ್ಮ ಓವರ್ ಥಿಂಕಿಂಗ್ ನಿಮ್ಮ ಶತ್ರು ಅಲ್ಲ, ಅದು ನಿಮ್ಮ ಬ್ರೈನ್ ನಿಮ್ಮನ್ನು ಕಾಪಾಡೋಕೆ ಮಾಡ್ತಿರೋ ಒಂದು ಪ್ರಯತ್ನ. ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ. ಅದು ನಿಮಗೆ ಹೇಳ್ತಿದೆ, ನಿನ್ನ ಕರಿಯರ್ ಇಂಪಾರ್ಟೆಂಟ್, ನಿನ್ನ ರಿಲೇಷನ್ಶಿಪ್ಸ್ ಇಂಪಾರ್ಟೆಂಟ್, ನಿನ್ನ ಲೈಫ್ ಇಂಪಾರ್ಟೆಂಟ್. ಆ ಎನರ್ಜಿನ ಸುಮ್ಮನೆ ಭಯದಲ್ಲಿ ಸುಡಬೇಡಿ, ಅದನ್ನು ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಇವತ್ತಿನಿಂದ ನಿಮ್ಮ ತಲೆ ಲೂಪ್ ಶುರು ಮಾಡಿದ ತಕ್ಷಣ ಒಂದೇ ಒಂದು ಉಸಿರು ತಗೊಳ್ಳಿ, ನಿಲ್ಲಿ ಮತ್ತು ಕೇಳ್ಕೊಳ್ಳಿ. ಇದು ಬರೀ ವರಿನಾ ಅಥವಾ ಪ್ಲ್ಯಾನಿಂಗಾ? ನಿಮ್ಮ ಬ್ರೈನ್ ಒಂದು ಅದ್ಭುತವಾದ ಅಸ್ತ್ರ, ನೀವೇ ಅದನ್ನು ಕಂಟ್ರೋಲ್ ಮಾಡಬೇಕು, ಅದು ನಿಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಈ ವಿಡಿಯೋದಲ್ಲಿ ಹೇಳಿದ ಯಾವ ಹ್ಯಾಕ್ ನಿಮಗೆ ಕನೆಕ್ಟ್ ಆಯಿತು ಅಂತ ಕಮೆಂಟ್ ಮಾಡಿ. ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಈ ಓವರ್ ಥಿಂಕಿಂಗಿಂದ ನರಳ್ತಿರ್ತಾರೆ, ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಅವರಿಗೆ ನೀವು ಮಾಡೋ ದೊಡ್ಡ ಹೆಲ್ಪ್ ಅದು. ಇನ್ನರ್ ಲಾಜಿಕ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಯಾಕಂದರೆ ಪ್ರತಿ ವಾರ ನಿಮ್ಮ ಮೈಂಡ್ನ ಲೆವೆಲ್ ಅಪ್ ಮಾಡೋ ಕಂಟೆಂಟ್ ಬರ್ತಾನೆ ಇರುತ್ತೆ. ನೆನಪಿರಲಿ, ನಿಮ್ಮ ಮೈಂಡ್ನ ಅರ್ಥ ಮಾಡ್ಕೊಳ್ಳೋದೇ ನಿಮ್ಮ ಅತ್ಯಂತ ದೊಡ್ಡ ಸೂಪರ್ ಪವರ್.